ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್. ಇವತ್ತು ಹಬ್ಬದ ದಿನ ಬೆಳಗ್ಗೆನೆ, ಇದು ಹಬ್ಬದ ದಿನದಲ್ಲಿ ಆಗೋಗಿರುತ್ತೆ. ಬೆಳಗ್ಗೆನೆ ಮಾಮೂಲಿ ಪೂಜೆ ಗೀಜೆ ಮಾಡಿಬಿಟ್ಟು ಮಾಮೂಲಿ ಸಿಹಿ ಪೊಂಗಲ್ಲು, ಖಾರ ಪೊಂಗಲ್ಲು ನೋಡಿ, ಇದೆಲ್ಲ ರಂಗೋಲಿ ನನ್ನ ಮಗಳು ಬಿಟ್ಟಿರೋದು. ನಾನೇ ಬಿಡೋಣ ಅಂತಿದ್ದೆ, ಇಲ್ಲ ಅವಳು ನಾನೇ ಬಿಡ್ತೀನಿ ಅಂತಂದ್ಲು. ಹಾಗಾಗಿ ನೋಡಿ ಈ ರೀತಿ ಮನೆ ಮುಂದೆ ಕಲ್ಲರೆಲ್ಲ ಹಾಕಿ ನೀಟಾಗಿ ಬಿಟ್ಟಿದ್ದಾಳೆ. ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತ ಬರೆದು, ಮತ್ತು ಅಂಗಡಿಯ ಮುಂದೆನೂ ಬಿಟ್ಟಿದ್ದಾಳೆ. ಅಂಗಡಿ ಮುಂದೆ ಸಿಂಪಲಾಗಿ ಬಿಟ್ಟಿದ್ದಾಳೆ. ಆದ್ರೂ ಪರವಾಗಿಲ್ಲ, ಸಿಂಪಲಾಗಿ. ನಾನು ಇನ್ನೂ ಸ್ವಲ್ಪ ದೊಡ್ಡದಾಗಿ ಬಿಡಬೇಕು ಅಂತಿತ್ತು, ಆದರೆ ಟೈಮೇ ಅಡ್ಜಸ್ಟ್ ಆಗಿಲ್ಲ. ಆಮೇಲೆ ಹೋಗ್ಲಿ ಬಿಡು ಅಂದ್ಬಿಟ್ಟು ಆಮೇಲೆ ಪೂಜೆದೆಲ್ಲ ರೆಡಿ ಮಾಡ್ಕೊ, ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲಾನ್ ಆಗಿತ್ತು. ಮತ್ತು ವೀರಭದ್ರ ಸ್ವಾಮಿ ದೇವಸ್ಥಾನ ಮತ್ತು ಹೋಗೋಣ ಅಂದ್ಬಿಟ್ಟು ರೆಡಿ ಆದ್ವಿ. ಅಲ್ಲಿ ಹೋಗ್ಬಿಟ್ಟು ಬೇರೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಪ್ಲಾನ್ ಇತ್ತು. ಸರಿ ಹಂಗೆ ಮಾಡೋದಲ್ಲಿ ಹೋಗಿ ಅಂತ ಅಂದ್ಕೊಂಡು ರೆಡಿಯಾಗಿ ಹೊರಟ್ವಿ. ಅದು ಬಂದ್ಬಿಟ್ಟು ಕಲ್ಲಳ್ಳಿ ಹತ್ರ ವೀರಭದ್ರ ಸ್ವಾಮಿ. ಆಲ್ರೆಡಿ ನಾನು ವೀಡಿಯೋಗಳು ಹಾಕ್ತಾನೆ ಇರ್ತೀನಿ ಆ ದೇವಸ್ಥಾನಕ್ಕೆ ಹೋದಾಗಲೆಲ್ಲ. ಆ ದೇವಸ್ಥಾನಕ್ಕೆ ಮನೇಲೆ ಅದಕ್ಕೆ ದೀಪ ಹಚ್ಚೋಕ್ಕೆ, ದೀಪ ಮತ್ತು ಪೂಜೆ ಸಾಮಾನು ನಾನು ಹೋದಾಗಲೆಲ್ಲ ದೀಪ ಹಚ್ತಾ ಇರ್ತೀನಿ, 101 ದೀಪ. ಎಲ್ಲನೂ ರೆಡಿ ಮಾಡಿಕೊಂಡು ತಗೊಂಡು ಹೋದ್ವಿ. ಹಂಗೂ ಬೆಳಗ್ಗೆ ಬೇಗ ಹೋಗೋಣ ಅಂತ ಅಂದ್ಕೊಂಡ್ರೆ ಎಷ್ಟು ಬೇಗ ಅಂದ್ರೂ 12 ಗಂಟೆ ಆಗೇ ಹೋಯ್ತು. ಆಮೇಲೆ ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ನಾವು ಎಲ್ಲೋ ಬೇರೆ ಕಡೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಒಂದು ಪ್ಲಾನ್ ಇತ್ತು, ಅಲ್ಲಿಗೆ ಆಗಲಿಲ್ಲ ಹೋಗೋಕ್ಕೆ. ಮತ್ತು ಇಲ್ಲಿ ದೇವಸ್ಥಾನಕ್ಕೆ ಬಂದ್ವಿ. ಸಖತ್ ಕ್ಯೂ ಇದೆ ನೋಡಿ, ಅಲ್ಲಿಂದ ಎಲ್ಲಿವರೆಗೂ ಕ್ಯೂ ಇತ್ತು ಅಂದರೆ ತುಂಬಾ ಕ್ಯೂ ಇತ್ತು. ಮತ್ತು ಆಮೇಲೆ ಗಣಪತಿ ಹೋಮ ಮಾಡೋಕ್ಕೆ ಅಲ್ಲಿ ಪಕ್ಕದಲ್ಲಿ ಎಲ್ಲ ರೆಡಿ ಮಾಡ್ಕೋತಾಯಿದ್ರು. ಮತ್ತು ನಾವು ಕ್ಯೂವಲ್ಲಿ ನಿಂತ್ಕೊಂಡ್ವಿ. ಮತ್ತು ಕ್ಯೂವಲ್ಲಿ ಹೋಗ್ಬಿಟ್ಟು ಆಮೇಲೆ ದೀಪ ಹಚ್ತೀವಲ್ವ, ರೆಡಿ ಮಾಡ್ಕೋಬೇಕು. ಅದು ಪ್ಲೇಟಲ್ಲೆಲ್ಲ ಇಟ್ಟು ಅದಕ್ಕೆ ಮುಂದೆ ಹೋಗಿ ಅಲ್ಲಿ ರೆಡಿ ಮಾಡ್ಕೊಬಿಡೋಣ, ನೀವು ಕ್ಯೂವಲ್ಲಿ ಬನ್ನಿ ಅಂದ್ಬಿಟ್ಟು ನಾನು ಮುಂದೆ ಹೋದೆ. ಆಮೇಲೆ ನೋಡಿದ್ರೆ ರೆಡಿ ಮಾಡಿಕೊಂಡು ಒಳಗಡೆ ದೀಪ ಹಚ್ಚೋಣ ಅಂತ ಹೋದರೆ ಅವರು ಬಿಡಲೇ ಇಲ್ಲ. ಅಲ್ಲಿ ಆಚೆನೇ ಬೆಳಗ್ಗೆ ಒಳಗೆ ಬರಬೇಡಿ ಅನ್ನೋದ. ನಾವು ಅಷ್ಟು ಕಷ್ಟಪಟ್ಟು ದೀಪ ಎಲ್ಲ ಹಚ್ತೀವಿ. ಅಯ್ಯಪ್ಪ ಒಂಥರನೇ ಮಾತಾಡಿದ್ರು, ಬೇಜಾರಾಯಿತು. ಹೋಗ್ಲಿ ಇನ್ನೇನು ಮಾಡೋದು, ನಮ್ಮ ಮನಸ್ಸಲ್ಲಿರೋದು ಇದ್ದೇ ಇರುತ್ತೆ ಬಿಡು ಅಂದ್ಬಿಟ್ಟು ಒಳಗೆ ಹೋದ್ವಿ. ಆಮೇಲೆ ಅಲ್ಲಿ ಹಚ್ಬಾರ್ದು ಅಂದ ತಕ್ಷಣ ಅಲ್ಲಿಂದನೇ ಕೈ ಮುಕ್ಕೊಂಡು ಮತ್ತು ನಮ್ಮ ಮಗಳ ಕೈಯಲ್ಲಿ ಕೊಟ್ಟೆ. ಅವಳು ಬೆಳಗ್ಬಿಟ್ಟು ತೊಗೊಂಡೋಗಿ ಆಚೆ ಇಟ್ಬಿಡು ಅಂತ. ಮತ್ತು ಆಚೆ ತೊಗೊಂಡೋಗಿ ಅಲ್ಲೇ ಬೆಳಗ್ಬಿಟ್ಟಿಟ್ಲು. ಆಮೇಲೆ ಬಂದ್ವಿ. ಚೆನ್ನಾಗಾಯಿತು ಒಟ್ಟಿನಲ್ಲಿ ದರ್ಶನ ಅಂತೂ. ಇದೇ ವೀರಭದ್ರ ಸ್ವಾಮಿ ದೇವಸ್ಥಾನ. ಹತ್ತಿರದಿಂದ ಜನ ಬಗ್ಗಿ ನೋಡ್ತಿರೋದ್ರಿಂದ ಅದು ನೀಟಾಗಿ ಕಾಣಿಸ್ತಾ ಇಲ್ಲ. ಎಷ್ಟೇ ಇದು ಮಾಡೋಕ್ಕೆ ಹೋದ್ರೂ ಜನ ಬಗ್ಗಿ ನೋಡ್ತಾ ಇರ್ತಾರೆ ನೋಡಿ, ಕಾಣೋದೇ ಇಲ್ಲ. ಚೆನ್ನಾಗಿ ಅಲಂಕಾರ ಮಾಡಿದರು. ಒಂದೇನಪ್ಪ ಅಂದರೆ ಜನ ನೀಟಾಗಿ ಮೂವ್ ಆಗ್ತಾಯಿತ್ತು, ಸ್ಟಕ್ ಆಗ್ತಾ ಇರಲಿಲ್ಲ. ಮುಂದೆ ಹೋಗಿ ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಹೋಗ್ತಿದ್ರು. ಪೂಜೆದೆಲ್ಲ ಈಚೆನೇ ಕೊಟ್ಟಿರೋದ್ರಿಂದ ಒಳಗಡೆ ಏನೂ ಇಲ್ಲ, ಮಂಗಳಾರತಿ ತೊಗೊಳ್ಳೋದು, ಕೈ ಮುಕ್ಕೊಳ್ಳೋದು, ಹೋಗ್ತಾ ಇರೋದು. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ. ಮುಂದೆ ಬಂದಮೇಲೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿತ್ತು. ಆಮೇಲೆ ಕೈ ಮುಕ್ಕೊಂಡು ಆಮೇಲೆ ಬಂದ್ವಿ ಮುಂದೆ. ಅಲ್ಲಿಂದ ಕೈ ಮುಕ್ಕೊಂಡು ಈಚೆ ಬಂದ್ವಿ. ಆಮೇಲೆ ಇನ್ನೂ ಏನೋ ದೇವಸ್ಥಾನದ ಏನೇನೋ ಮಾಡ್ತಾಯಿದ್ದಾರೆ. ಒಂದೇನಪ್ಪ ಅಂದರೆ ಅಲ್ಲಿ ನಾಗರಕಲ್ಲು, ಅಲ್ಲಿ ಗಣೇಶ ಏನೇನೋ ಇತ್ತಲ್ಲ ಅದೆಲ್ಲ ತೆಗೆದುಬಿಟ್ಟಿದ್ದಾರೆ. ಅಂದರೆ ಬೇರೆ ಕಡೆ ಎಲ್ಲಾದರೂ ಇರೋಕ್ಕೇನೋ ಅನಿಸುತ್ತೆ. ಹುತ್ತ ಎಲ್ಲ ನಾನು ಆಲ್ರೆಡಿ ವೀಡಿಯೋಗಳ ತೋರಿಸಿದ್ದೆ, ಅದೆಲ್ಲನೂ ಇಲ್ಲ, ತೆಗೆದುಬಿಟ್ಟಿದ್ದಾರೆ. ಆಮೇಲೆ ಮತ್ತೆ ಇಲ್ಲೆಲ್ಲ ಆಮೇಲೆ ಇವತ್ತು ಬಂದ್ಬಿಟ್ಟು ಆ ಕೆರೆದು ಗೇಟ್ ಓಪನ್ ಮಾಡಿದರು. ಅಂದರೆ ಕೆರೆದು ನೋಡೋಕ್ಕೆ ಅಂತಲೇ ಮಾಡಿದ್ದಾರೆ. ಅಲ್ಲಿ ಓಪನ್ ಮಾಡಿದರು. ನಾನು ಓಪನ್ ಮಾಡಿದ್ರಲ್ಲ ನೋಡೋಣ ಅಂದ್ಬಿಟ್ಟು ಹಾಗೆ ಹೋದೆ, ಒಂದು ರೌಂಡ್ ಹಾಕೊಬರೋಣ ಅಂತ. ಹುಡುಗರೆಲ್ಲ ಫೋಟೋ ತೊಗೋತಾಯಿದ್ರು, ನನ್ನ ಮಗಳು ನನ್ನ ಮಗ ಇಬ್ಬರೂ ಫೋಟೋ ಹಿಡ್ಕೊತಾಯಿದ್ರು. ನಾನು ಸುಮ್ಮನೆ ಹಂಗೆ ನೋಡ್ಕೊಂಬರೋಣ ಅಂತ ಹೋದೆ. ನೋಡಿ ಗೇಟ್ ತೆಗ್ದಿತ್ತು. ಬೇರೆ ದಿನ ತೆಗಿಯಲ್ಲ, ಇವತ್ತು ಜನ ಇರ್ತಾರೆ ಅಂದ್ಬಿಟ್ಟೇನೋ ತೆಗ್ದಿದ್ದಾರೆ. ಆಮೇಲೆ ನೀರೇನಷ್ಟು ಚೆನ್ನಾಗಿಲ್ಲ, ಒಂಥರ ಮೋರಿ ನೀರೆಲ್ಲ ಕನೆಕ್ಟ್ ಆಗಿಬಿಟ್ಟು ವಾಸನೆ ತುಂಬ ಸ್ಮೆಲ್ ಬರ್ತಾಯಿತ್ತು. ಆದರೆ ಪಾಪ ಎಷ್ಟು ಕ್ಲೀನ್ ಆಗುತ್ತೋ ಅಷ್ಟು ಕ್ಲೀನ್ ಮಾಡಿದ್ದಾರೆ. ಆದರೆ ನೀರು ಮಾತ್ರ ಕಪ್ಪಗೆ ಒಂಥರ ಸ್ಮೆಲ್ಲು, ನೋಡ್ತಾ ಇರ್ಬೋದು. ಆದರೆ ನಿಂತ್ಕೊಳ್ಳೋಕ್ಕಂತೂ ಆಗಲ್ಲ, ಅಷ್ಟು ಸ್ಮೆಲ್ಲಿದೆ. ಆದಷ್ಟು ಕ್ಲೀನ್ ಮಾಡಿದ್ದಾರೆ, ಆದ್ರೂ ನೀರು ಮಾತ್ರ ಅದು ಮೋರಿ ನೀರೆಲ್ಲ ಬರುತ್ತೆ ಅನಿಸುತ್ತೆ. ಹಂಗಾಗಿ ಸ್ಮೆಲ್ಲಿದೆ ನೀರಂತೂ. ಒಳಗಡೆ ನೋಡೋದಕ್ಕೂ ಒಂಥರ ಆಗುತ್ತೆ, ಆ ಥರ ಇದೆ. ಆಮೇಲೆ ನಾನು ಸುಮ್ಮನೆ ಹಂಗೆ ಒಂದು ವ್ಯೂ ನೋಡಿಕೊಂಡು ಅವ್ರು ಫೋಟೋ ಗಿಟ ಹಿಡ್ಕೊತಾ ಇದ್ರಲ್ಲ, ಆಮೇಲೆ ಇದೆಲ್ಲ ನೋಡಿಕೊಂಡು ಆಲ್ರೆಡಿ ನಾನು ಓದ್ ವೀಡಿಯೋದಲ್ಲೂ ಹಾಕಿದ್ದೀನಿ. ಆದರೆ ನೋಡೋಕ್ಕೆ ಚೆನ್ನಾಗಿದೆ ವ್ಯೂ ಅಂತೂ. ನೋಡ್ಕೊಂಡು ಕೂತ್ಕೊಂಡು ಮಕ್ಕಳು ಆಟ ಆಡೋಕ್ಕೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ನೋಡಿ ವ್ಯೂ, ಎಷ್ಟು ಚೆನ್ನಾಗಿದೆ. ಆಮೇಲೆ ನೋಡಿ ಅಲ್ಲಲ್ಲೆಲ್ಲ ಕೂತ್ಕೊಂಡು ಮಾತಾಡ್ತಾಯಿದ್ರು. ಆಮೇಲೆ ನಾನು ಹಂಗೆ ನೋಡ್ಕೊಂಡು ಬಂದೆ. ಆಮೇಲೆ ಮತ್ತೆ ಈ ಕಡೆ ಬಂದ್ವಿ. ಹಂಗೆ ಮುಂದೆ ಬಂದರೆ ಅಲ್ಲೇನೋ ಹುತ್ತದ ಹತ್ರ ಪೂಜೆ ಮಾಡ್ತಾಯಿದ್ರು, ಏನೋ ಅಂತ ಗೊತ್ತಿಲ್ಲ. ಒಟ್ನಲ್ಲೆಲ್ಲ ಎಡೆ ಇಕ್ಕೊಂಡು ಏನೇನೋ ತಂದಿದ್ರದ್ದೆಲ್ಲ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದಾರೆ ನೋಡಿ. ನಾವು ಗಣೇಶ ಹಬ್ಬದಲ್ಲಿ ಅಲ್ಲೇ ಪೂಜೆ ಮಾಡೋದು, ಹುತ್ತದ ಹತ್ರನೇ.
ಅಲ್ಲೇ ಎಲ್ಲ ಪೂಜೆ ಮಾಡ್ತಾಯಿದ್ರು. ಅಲ್ಲೇ ಮುಗಿಸ್ಕೊಂಡು ಆಮೇಲೆ ಇಲ್ಲೇನೋ ಗಣಪತಿ ಹೋಮ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ರು. ನಾನು ಆಲ್ರೆಡಿ ಹೋದ ಸಲ ಒಂದು ವೀಡಿಯೋ ಹಾಕಿದ್ದೆ. ಸೇಮ್ ಅದೇ ಥರನೇ ಯಾರೋ ಮಾಡಿಸ್ತಾ ಇದ್ದಾರೆ ಅನಿಸುತ್ತೆ. ಹಂಗಾಗಿ ಎಲ್ಲ ಕಳಸಗಳಿಗೆಲ್ಲ ಸೀರೆ ಉಡಿಸಿ ಎಲ್ಲ, ಆಮೇಲೆ ಒಬ್ಬರು ಕೂತ್ಕೊಂಡಲ್ಲಿ ರಂಗೋಲಿ ಅಂದರೆ ಗಣೇಶಂದು ಡ್ರಾಯಿಂಗ್ ಮಾಡ್ತಾಯಿದ್ರು. ಅದ್ರ ಎಷ್ಟು ಸಖತ್ತಾಗಿ ಮಾಡ್ತಾಯಿದ್ರು ಅಂದರೆ ಸ್ವಲ್ಪ ಬಿಡಿಸಿದ್ರು ಅಷ್ಟೇ. ಮೊದಲು ಚಾಕ್ ಪೀಸಲ್ಲಿ ಬಿಡಿಸ್ಬಿಟ್ಟಿದ್ದಾರೆ, ಆಮೇಲೆ ಅದ್ರ ಮೇಲೆ ಕಲರ್ಸ್ ತುಂಬ್ತಾ ಇದ್ದಾರೆ. ಒಂದು ಪೀಠ ಇಟ್ಕೊಂಡ್ಬಿಟ್ಟು ಅದ್ರ ಮೇಲೆ ಕೂತ್ಕೊಂಡು ಮಧ್ಯದಲ್ಲಿ ಬಿಡಿಸ್ತಾ ಇದ್ದಾರೆ. ಒಂಥರ ಚೆನ್ನಾಗಿತ್ತು. ಆಮೇಲೆ ಅಲ್ಲಿ ನೋಡಿಕೊಂಡು ಹಂಗೆ ನಮ್ಮ ಅಜ್ಜಿ ಅದನ್ನೇ ಒಂದು ಸುತ್ತಾಕೊಂಡು ಹೋಗೋಣ ಬಾ, ದೇವ್ರ ಎಲ್ಲ ಅಲಂಕಾರ ಮಾಡ್ತಾಯಿದ್ದಾರೆ ಅಂದರು. ಅಲ್ಲಿ ನೋಡಿಕೊಂಡು ಊಟಕ್ಕೆ ಬಂದ್ವಿ. ಊಟ ಬಂದ್ಬಿಟ್ಟು ಅನ್ನ ಸಾಂಬಾರು ಪೊಂಗಲ್ಲು ಮತ್ತು ಕುಂಬಳಕಾಯಿ ಪಲ್ಯ ಇತ್ತು. ಸಾಂಬಾರಂತೂ ಸೂಪರಾಗಿತ್ತು. ಆದರೆ ಮಜ್ಜಿಗೆನೇ ಜಾಸ್ತಿ ಹಾಕಲೇ ಇಲ್ಲ. ಅನ್ನ ಬೇರೆ ದಿಂಡಾಗಿ ಬಸ್ದುಬಿಟ್ಟಿದ್ರೆ ನುಂಗೋಕ್ಕೆ ಆಗ್ತಾಯಿರಲಿಲ್ಲ. ಆಮೇಲೆ ಇನ್ನೇನು ಮಾಡಿದೆ, ಆಮೇಲೆ ಸೀಟ್ಗಳಿಲ್ಲ. ಅಲ್ಲೊಂದು ಇಲ್ಲೊಂದು ಎಲ್ಲೆಲ್ಲಿ ಸಿಗುತ್ತೆ ಅಲ್ಲಿ ಹುಡುಕೊಂಡು ಕೂತ್ಕೋಬೇಕು. ಯಾಕಂದರೆ ತಿನ್ನೋರು ತಿಂತಾ ಇರ್ತಾರೆ, ಹೋಗೋರು ಹೋಗ್ತಾ ಇರ್ತಾರೆ. ಆಮೇಲೆ ಅಲ್ಲೆಲ್ಲ ಊಟ ಮಾಡಿಕೊಂಡು ಬಂದ್ವಿ. ಅಲ್ಲಿಂದ ಅದೇ ನಾನು ಹೇಳಿದ್ನಲ್ಲ, ಒಂದು ಬೇರೆ ಕಡೆ ಹೋಗಬೇಕು ಅಂತ ಇತ್ತು ದೇವಸ್ಥಾನಕ್ಕೆ. ಅಲ್ಲಿಗೆ ಪ್ಲಾನು ಅದು ಕ್ಯಾನ್ಸಲ್ ಆಯಿತು. ನಮ್ಮ ಅಜ್ಜಿ ರಾಯರ ಮಠಕ್ಕೆ ಹೋಗೋಣ, ಯಾಕೆಂದರೆ ಇವತ್ತು ಗುರುವಾರ ಅಂದರು. ಇವಾಗೇನು ಅಲ್ಲೇ ಹೋಗೋಣ ಬಿಡು, ಇವಾಗ ಬೇರೆ ಕಡೆ ಹೋದ್ರು ಅದೇ, ಇಲ್ಲೇ ಹೋಗೋಣ ಅಂದ್ಬಿಟ್ಟು ಆ ಕಡೆ ಹೊರಟ್ವಿ. ಬಂದ್ವಿ. ನೋಡಿ, ಇದೇ ರಾಯರ ಮಠ, ಕಾಮಧೇನು ರಾಯರ ಮಠ. ತುಂಬ ಚೆನ್ನಾಗಿದೆ. ಒಟ್ಟಿನಲ್ಲಿ ಮಂತ್ರಾಲಯಕ್ಕಂತೂ ಯಾಕೋ ದೇವ್ರು ಇನ್ನೂ ಕರ್ಸ್ಕೊಳಕ್ಕೆ ಆಗಿಲ್ಲ. ಇಲ್ಲಿಗೆ ಮಾತ್ರ ಒಂದು 4-5 ಸಲನೇ ಬಂದೆ ನಾನು. ಅಲ್ಲಿಗೆ ಹೋಗ್ಬೇಕು ಅಂದ್ಕೊಂಡ್ಮೇಲೆ ಈಗೇನೆ ನೋಡಿ, ಇವತ್ತು ಸುಧಾ ನಮಗೆ ಇಲ್ಲಿಗೆ ಬರೋ ಪ್ಲಾನೇ ಇರಲಿಲ್ಲ. ಲಾಸ್ಟ್ ಮೂಮೆಂಟಲ್ಲಿ ಇಲ್ಲೇ ಹೋಗೋಣ ಅಂತಂದರು. ಇಲ್ಲಿಗೆ ಬಂದ್ವಿ. ಹಂಗಾಗಿ ನಮಗಿಲ್ಲೇ ದರ್ಶನ ಕೊಡ್ತೈತೆ ದೇವರು. ಅಂದರೆ ಜನ 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 ನೋಡಿ, ಈ ನಿಂತ್ಕೊಳ್ಳೋಕ್ಕೆ ಜಾಗ ಇಲ್ಲ, ಅಷ್ಟು ಜನ ಇದ್ದಾರೆ. ಆ ಕ್ಯೂ ನೋಡಿದ್ರೆ ಅಂತೂ ಸುಸ್ತಾಗೋಯ್ತು ನನಗಂತೂ. ಇನ್ನು ದೀಪ ಹಚ್ಚೋದಕ್ಕೂ ಆಗಲಿ, ಕ್ಯೂ ಮಾಮೂಲಿ ದರ್ಶನಕ್ಕಾಗಲಿ ತುಂಬಾ ಜನ ಇದ್ದರು. ಅಂದರೆ ನಾವು ಬಂದಾಗೆಲ್ಲ ನಾನು ಹೇಳಿದ್ದು 4-5 ಸಲ ಬಂದಿದ್ದೀವಿ. ಹಾಗಾಗಿ ಬೇಡ, ಈಚೆನೇ ದರ್ಶನ ಮಾಡಿಕೊಂಡು ಹೋಗೋಣ ಅಂದ್ಬಿಟ್ಟು ಆ ಜನಗಳ ಮಧ್ಯೆ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ, ಹಂಗೈತೆ ನೋಡಿ ನುಗ್ಲಾಗಿ. ನೋಡಿಕೊಂಡು ಆಮೇಲೆ ಅಲ್ಲೇ ನಿಂತ್ಕೊಂಡ್ರು ಕಾಣಿಸುತ್ತೆ ದೇವರೇನು, ಕ್ಯೂವಲ್ಲೇ ಹೋಗಿ ನೋಡಬೇಕಾಗಿಲ್ಲ. ಅಲ್ಲಿ ಮುಂದೆ ನಿಂತ್ಕೊಂಡು ಸ್ವಲ್ಪ ಹಿಂಗೆ ನೋಡಿದ್ರೆ ಕಾಣಿಸುತ್ತೆ ದೇವರು. ಹಂಗಾಗಿ ಇಲ್ಲೇ ನಿಂತ್ಕೊಂಡು ನೋಡ್ಕೊಂಡು ಹೋಗೋಣ ಅಂತ ಹೇಳಿದೆ. ಅಜ್ಜಿನೂ ಹಾಗೆ ಅಂದ್ರೆ, ಆಮೇಲೆ ಅಜ್ಜಿಗೂ ಆಗಲ್ಲ ನಿಂತ್ಕೊಂಡು ಜಾಸ್ತಿ ಟೈಮ್ ನಿಂತ್ಕೊಂಡು ಇದು ಮಾಡೋಕ್ಕೆ. ಹಾಗಾಗಿ ಬೇಡಪ್ಪ, ಇಲ್ಲೇ ಹಿಂಗೆ ನಿಂತ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿದೆ. ಇಲ್ಲೇ ನಿಂತ್ಕೊಂಡು ನೋಡಿದ್ವಿ. ನೋಡಿ, ಹಂಗೆ ಸ್ವಲ್ಪ ಜನ ಮೂವ್ ಆಗ್ತಾಯಿದ್ರು. ಹಂಗೆ ನಿಂತ್ಕೊಂಡು ನೋಡಿದ್ರು ಕಾಣಿಸ್ತಿತ್ತು ದೇವರು. ಹಂಗಾಗಿ ಅಲ್ಲೇ ನಿಂತ್ಕೊಂಡು ಕೈ ಮುಕ್ಕೊಂಡು ಒಳ್ಳೇದು ಮಾಡಪ್ಪ ದೇವ್ರೆ ಅಂದ್ಕೊಂಡು ಬಂದ್ವಿ. ನೋಡಿ, ಅಲ್ಲಿ ಕ್ಯೂವಲ್ಲಿ ನಿಂತ್ಕೊಳ್ಳೋಕ್ಕೂ ಅಷ್ಟೊಂದು ಜನ ಇದ್ದರು. ಮತ್ತು ಆ ಕಡೆದೇನೋ ದೀಪ ಹಚ್ಚೋಕ್ಕೂ ತುಂಬ ಜನ ಇದ್ದರು. ಅಯ್ಯೋ ಅದೆಲ್ಲ ಬೇಡ ಅಂದ್ಬಿಟ್ಟು ಮತ್ತೆ ಒಳಗಡೆ ಬಂದ್ವಿ. ಒಳಗಡೆ ಬಂದ್ರೂ 2 ಕಡೆನೂ ಕ್ಯೂ ಇತ್ತು. ಹಾಗಾಗಿ ಅಯ್ಯೋ ಬೇಡಪ್ಪ, ಇನ್ನೊಂದು ದಿನ ಹೋಗೋದ ಹಂಗಂದೆ, ಕೈ ಮುಕ್ಕೊಂಡು ಹೋಗ್ಬಿಡೋಣ ಅಂತ ಒಂದು ರೌಂಡ್ ಸುತ್ತಾಕೊಂಡು ಹೋಗ್ಬಿಡೋಣ ಅಂದರು ಅಜ್ಜಿ. ಸರಿ ಅಂದ್ಬಿಟ್ಟು ಹಂಗೆ ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ. ಜನ 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 ನೋಡಿ, ನೀವು ನೋಡ್ತಾ ಇರ್ಬೋದು, ಎಲ್ಲ ಕಡೆನೂ ಜನ ಇದ್ದಾರೆ. ತುಂಬ ಜನ ಇದ್ದರು. ಇನ್ನೇನು ಮಾಡೋಕ್ಕಾಗಲ್ಲ. ಇನ್ನೊಂದು ಸಲ ಫ್ರೀಯಾಗಿದ್ದಾಗ ಬಂದರೆ ಆಯಿತು. ಅದು ಈ ದೇವ್ರಿಗಂತೂ ನಾನು ಹೇಳಿಲ್ಲ, ಮಂತ್ರಾಲಯಕ್ಕಂತೂ ಇನ್ನೂ ಕರ್ಸ್ಕೊಳ್ಳೋ ಋಣ ಬಂದಿಲ್ಲ. ಆದರೆ ಇಲ್ಲಿಗಂತೂ 4-5 ಸಲ ಬಂದ್ವಿ. ಅಂದ್ಕೊಂಡೇ ಇರಲಿಲ್ಲ. ನಾವು ಬೇರೆ ಕಡೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ದಾಗಲೆಲ್ಲ, ಹೋದ ಸಾರಿನೂ ಹಂಗೆ ಆಯಿತು, ಬೇರೆ ಕಡೆ ಹೋಗ್ಬೇಕಂತ ಪ್ಲ್ಯಾನ್ ಇತ್ತು, ಇಲ್ಲಿಗೆ ಬಂದ್ವಿ. ಹಾಗೆ ಆ ಥರ ದೇವರು ಇಲ್ಲೇ ಕರ್ಸ್ಕೋಬೇಕು ಅಂತ ಇದೆ. ಎಲ್ಲೋ ಒಂದು ಕಡೆ ಒಳ್ಳೇದಾಗಲಪ್ಪ ಅಂದ್ಬಿಟ್ಟು ಒಂದು ದೇವಸ್ಥಾನ ಮಾತ್ರ ಸೂಪರಾಗಿದೆ. ಯಾರಾದರೂ ಬೆಂಗಳೂರು ಹತ್ರದಲ್ಲಿರೋರು ಮಂತ್ರಾಲಯಕ್ಕೆ ಹೋಗೋಕ್ಕಾಗಲ್ಲ ಅನ್ನೋರು ಹೋಗಿ ಬನ್ನಿ. ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತೂ. ತುಂಬಾ ನೋಡ್ತಾಯಿದ್ರೆ ಇನ್ನೂ ನೋಡೋಣ ನೋಡೋಣ ಅನಿಸುತ್ತೆ. ನೋಡಿ, ಜನನ ಎಲ್ಲಿ ನೋಡಿ ಜನ ಜನ ಜನ. ಹಬ್ಬ ಬೇರೆ ಇದೆ ನೋಡಿ, ಕ್ಯೂ ಎಷ್ಟು ಇದೆ. ಕ್ಯೂ ನೋಡಿದ್ರೇ ಸುಸ್ತಾಗ್ಬಿಡು. ಒಂದು ರೌಂಡ್ ಬರುತ್ತೆ ಆ ದೇವಸ್ಥಾನದ ಸುತ್ತನೂ ಒಂದು ರೌಂಡ್ ಇದೆ. ಅದೇ ಸಾಲಿಗ್ರಾಮ ಅದು ಇದನ್ನ ನೋಡೋಕ್ಕೆ. ಮತ್ತು ಸುತ್ತ ಒಂದು ರೌಂಡ್ ಬರುತ್ತೆ. ಆ ಕಡೆ ಒಂದು ರೌಂಡ್, ಈ ಕಡೆ ಒಂದು ರೌಂಡ್. ಹಾಗಾಗಿ ಬೇಡ, ಇನ್ನೊಂದು ದಿವಸ ಹೋದ್ರೆ ಆಯ್ತು ಅಂದ್ಬಿಟ್ಟು ಹಂಗೆ ಒಂದು ರೌಂಡ್ ಹಾಕ್ಕೊಂಡು ಕೈ ಮುಕ್ಕೊಂಡು ಬಂದ್ವಿ. ಆಮೇಲೆ ಪ್ರಸಾದ ಮಾಮೂಲಿ ಹಾಲಿಂದು ಪೇಡ ಮಾಡ್ತಾಯಿದ್ರು. ಒಂದು ಪೀಸ್ 50 ರೂಪಾಯಿ. ತುಂಬಾ ಚೆನ್ನಾಗಿತ್ತು. ಅದು ಅಲ್ಲದೆ ಬಿಸಿ ಬಿಸಿಯಾಗಿರೋದ್ರಿಂದ 2-3 ಪೀಸ್ ತೊಗೊಂಡು ಹೋಗ್ತಾಯಿದ್ರು. ಆಮೇಲೆ ನಾವು ಒಂದು ಪೀಸ್ ತೊಗೊಂಡು ತಿಂದ್ಕೊಂಡು ಆಮೇಲೆ ನೋಡಿ, ಈ ಕಡೆ ಇದೇ ಒಳಗಡೆ ಇರೋದು ಸಾಲಿಗ್ರಾಮ. ಅದನ್ನು ನೋಡೋದಕ್ಕೇ ಆ ಕಡೆಯಿಂದ ಹತ್ತಿರದಿಂದ ಬರ್ತಾರೆ. ಹಿಂದೆಗಡೆಯಿಂದ ನೋಡಿದ್ರು ಅದೇ.
ಹಂಗಾಗಿ ಕ್ಯೂವಲ್ಲಿ ಏನು ಹೋಗೋದು ಬೇಡ ಅಂದ್ಬಿಟ್ಟು ನೋಡಿ ಅಲ್ಲಲ್ಲೇ ಕೂತ್ಕೊಂಡಿರೋರು, ಹೋಗ್ತಾ ಇರೋರು, ನಿಂತಿರೋರು ನೋಡೋಕ್ಕೆ ಆಗೋದಿಲ್ಲ. ನಾವು ಕನ್ನಡಿಯಲ್ಲೇ ಪ್ರಸಾದ ಊಟ ಬಂದಿದ್ವಿ. ಹಂಗಾಗಿ ನಾವಿಲ್ಲಿ ಊಟಕ್ಕೆ ಹೋಗಲಿಲ್ಲ. ಯಾಕಂದರೆ ಅಲ್ಲಿ ಆಗ್ತಾನೆ ತಿಂದಿದ್ವಲ್ಲ, ಇನ್ನು ಮತ್ತೆ ಇಲ್ಲೇನು ತಿನ್ನೋಕ್ಕಾಗುತ್ತೆ ಅಂದ್ಬಿಟ್ಟು ನಾವು ದರ್ಶನ ಮಾಡಿಕೊಂಡು ಊಟಕ್ಕೇನು ಹೋಗಲಿಲ್ಲ. ಸ್ವಲ್ಪ ಕೂತಿದ್ದು. ಇಲ್ಲಿ ಬಂದ್ಬಿಟ್ಟು ಯಾವುದೋ ಹೆಣ್ಣು ದೇವರಿದೆ, 2 ಅಂದರೆ ಕಲ್ಲಿನ ವಿಗ್ರಹ, ಕಲ್ಲುಗಳು. ಅದನ್ನೇ ಅದ್ರ ಮೇಲೆ ಸೀರೆ ಎಲ್ಲ ಇದು ಮಾಡಿದ್ದಾರೆ. ಅಲ್ಲಿಗೆ ಬೇರೆ ಕಾಸನ್ನ ಎಸಿತಾ ಇರ್ತಾರೆ. ಆ ಕಡೆ ಉಂಡೆ ಇಟ್ಟಿದ್ದಾರೆ, ಉಂಡಿಗಾರು ಹಾಕಲಿಲ್ಲ. ಸುಮ್ಮನೆ ₹1, ₹2, ₹5, ₹10 ಎಲ್ಲನೂ ಸುಮ್ಮನೆ ಎಸ್ತು ಇಕ್ಕಿದ್ದಾರೆ. ನಾನು ಹಂಗೂ ಆ ಕಡೆ ನೋಡಿದೆ. ಆ ಕಡೆ ನೋಡಿದ್ರೆ ಉಂಡೆ ಇಟ್ಟಿದ್ದಾರೆ, ಉಂಡಿಗೆ ಹಾಕ್ತಾಯಿಲ್ಲ, ಸುಮ್ಮನೆ ಹಂಗೆ ಎಸಿತಾರೆ. ಅಯ್ಯಪ್ಪ ದೇವರೇ ಅಂದ್ಕೊಂಡು ಕೈ ಮುಕ್ಕೊಂಡು, ಇದೊಂಥರ ಕೆಳಗಡೆ ಬಂದು ನೋಡ್ಕೊಂಡು ಹೋಗಬೇಕು, ಆ ಥರ ಇದೆ. ಇದು ಒಂಥರ ಕೆಳಗಡೆಗೆ ಬರಬೇಕು ನೋಡಿ, ಈ ಥರ ಇದೆ. ಅದಕ್ಕೆ ಸೀರೆ ಎಲ್ಲ ಉಡಿಸಿ ಏನೋ ಮಾಡಿದ್ದಾರೆ, ದೀಪ ಎಲ್ಲ ಹಚ್ಚಿ. ಇದು ಒಂದು ಯಾವುದೋ 2 ಹೆಣ್ಣು ದೇವ್ರುಗಳು, ಓಕೆನಾ. ಮತ್ತು ಇದೆಲ್ಲ ನೋಡಿಕೊಂಡು ಮುಗಿಸ್ಕೊಂಡು ಬಂದು ಒಂದು 5 ನಿಮಿಷ ಅಲ್ಲಿ ಕೂತಿದ್ದು. ಬಂದು ಈಚೆಗೆ ಬಂದ್ವಿ, ಹೋಗೋಣ ಅಂತ ನೋಡಿದ್ರೆ ಜನ. ಆಮೇಲೆ ಅದೇ ಹೇಳ್ದಂಗೆ ಪ್ರಸಾದ ಇಸ್ಕೊಂಬರೋಕ್ಕೆ ನಮ್ಮ ಹುಡುಗಿ ಹೋದ್ಲು. ಪ್ರಸಾದ ತೊಗೊಬಂದ್ಬಿಡು ಆಮೇಲೆ ಹೋಗೋದ ಅಂತ. ಹಾಗೆ ಅಲ್ಲೆಲ್ಲ ನೋಡಿಕೊಂಡು ನೋಡಿ, ಈ ಥರ ಇದೆ. ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ. ಅದು ಹೇಳ್ದಂಗೆ ಜನ. ಹಬ್ಬ ಬೇರೆ ಇದೆಯಲ್ಲ, ಗುರುವಾರ ಬೇರೆ ಬಿದ್ದಿರೋದ್ರಿಂದ ಇಲ್ಲಿ ಗುರುವಾರ ತುಂಬ ಜನ ಇರ್ತಾರೆ. ಇವತ್ತು ಹಬ್ಬ ಇರೋದ್ರಿಂದ ಇನ್ನೂ ಜನ ನೋಡಿ, ಕಾಲಿಕ್ಕಕ್ಕೆ ಜಾಗ ಇಲ್ಲ, ಅಷ್ಟು ಜನ. ಬರೋರು ಬರ್ತಾ ಇದ್ದಾರೆ, ಹೋಗೋರು ಹೋಗ್ತಾ ಇದ್ದಾರೆ. ಅಲ್ಲಲ್ಲೇ ಕೂತ್ಕೊಂಡಿದ್ದಾರೆ ನೋಡಿ, ಎಷ್ಟು ಜನ. ನೋಡೋಕ್ಕೆ ಜಾತ್ರೆ ಥರ ಕಾಣಿಸ್ತಾ ಇತ್ತು. ಇನ್ನೇನು ಮಾಡೋದು, ನಾನು ಹೇಳ್ದಂಗೆ ಕ್ಯೂವಲ್ಲಿ ನಿಂತಿದ್ರೆ ಇವತ್ತೆಲ್ಲ ದರ್ಶನ ಆಗ್ತಿರಲಿಲ್ಲ, ಅಷ್ಟು ಜನ ಇದ್ದರು. ಆಮೇಲೆ ಇನ್ನೇನು ಮಾಡೋದು, ಹೋಗ್ಲಿ ಅಂದ್ಬಿಟ್ಟು ನಾವು, ಯಾಕೆಂದರೆ 4-5 ಸಲ ಬಂದು ಆರಾಮಾಗಿ ದರ್ಶನ ಮಾಡ್ಕೊಂಡು ಹೋಗಿರೋದ್ರಿಂದ ಸಾಕು, ಬಂದು ಕೈ ಮುಕ್ಕೊಂಡು ಹೋಗೋದ ಅಂದ್ಬಿಟ್ಟು ಆಮೇಲೆ ಕೈ ಮುಕ್ಕೊಂಡು ಬಂದ್ವಿ. ಬಂದು ಅದೇ ಹೇಳ್ದಂಗೆ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಲೇಟ್ ಆಗುತ್ತೆ ಅಂದರು ನಮ್ಮ ಮನೇಲಿ. ಬೇಡ, ಇನ್ನೇನು ಮಾಡೋದು, ಇನ್ನೊಂದು ದಿನ ಹೋಗೋದ ಅಂದ್ಬಿಟ್ಟು ಅಲ್ಲಿದು ಕ್ಯಾನ್ಸಲ್ ಮಾಡಿಕೊಂಡು ಈಚೆ ಬಂದರೆ ಹಣ್ಣು ತರಕಾರಿ ಏನೇನೋ ಮಾರ್ತಾಯಿದ್ರು. ಏನು ತಗೊಳ್ಳಿಲ್ಲ. ಇನ್ನೇನು ಬೇಡ, ಮನೆ ಹತ್ರನೇ ತೊಗೋತಾ ಇರ್ತೀವಲ್ಲ, ಇಲ್ಲಿಂದ ಹೊತ್ಕೊಂಡು ಹೋಗೋರು ಯಾರು ಅಂದ್ಬಿಟ್ಟು, ಅಂದರೆ ಫ್ರೆಶ್ಶಾಗಿರ್ತಿತ್ತು, ತೊಗೊಂಡಿದ್ರೆ ಆಗೋದು, ತೊಗೊಂಡಿಲ್ಲ, ಓಕೆನಾ. ಅಲ್ಲೆಲ್ಲ ನೋಡಿಕೊಂಡು ಆಮೇಲೆ ಮನೆಗೆ ಬಂದ್ವಿ. ಈ ರೀತಿ ರಾಯರ ದರ್ಶನ ಮಾಡಬೇಕು ಅಂತಲೇ ಅಂದ್ಕೊಂಡಿರಲಿಲ್ಲ. ರಾಯರ ದರ್ಶನ ಆಯಿತು. ಅಲ್ಲಿ ಬರ್ತಾ ನಮ್ಮ ಮನೆಯವ್ರಿಗೆಲ್ಲ ಪರಿಚಯದವ್ರು ಐಸ್ ಕ್ರೀಮ್ ಅಂಗಡಿ ಇತ್ತು, ಅಲ್ಲಿ ಐಸ್ ಕ್ರೀಮ್ ತೊಗೊಂಡು ತಿಂದ್ಕೊಂಡು ಈ ರೀತಿ ರಾಯರ ಮಠಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿತ್ತು. ರಾಯರ ಮಠಕ್ಕೆ ಹೋಗ್ಬೇಕು ಅಂತಲೇ ಅಂದ್ಕೊಂಡಿರಲಿಲ್ಲ. ಇವತ್ತು ಅದೊಂದು ವಿಶೇಷ ಅಂತಲೇ ಹೇಳ್ಬೋದು. ಎಲ್ಲರಿಗೂ ಮತ್ತೊಮ್ಮೆ ಹ್ಯಾಪಿ ಸಂಕ್ರಾಂತಿ.